ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. BVS ಲರ್ನಿಂಗ್ಗೆ ಸ್ವಾಗತ. ಸೊ ಈ ದಿನ ನಾನು ಆಪರೆಂಟ್ ಕಂಡೀಷನಲ್ ಥಿಯರಿ ಬಗ್ಗೆ ಹೇಳುತ್ತೇನೆ. ಫಸ್ಟು ಈ ಆಪರೆಂಟ್ ಕಂಡೀಷನಲ್ ಥಿಯರಿ ಯಾರು ಮಾಡ್ತಾರೆ ಅಂದರೆ BF ಸ್ಕಿನ್ನರ್ ಅನ್ನೋದು ಮಾಡ್ತಾನೆ. ಈ ಆಪರೆಂಟ್ ಕಂಡೀಷನಲ್ ಥಿಯರಿನ ನಾವು ಇನ್ನೊಂದು ಥರ ಹೇಳ್ಬೋದು, ಇನ್ಸ್ಟ್ರೂಮೆಂಟಲ್ ಕಂಡೀಷನಲ್ ಥಿಯರಿ ಅಂತ ಹೇಳ್ಬೋದು. ಸೊ ಮೋಸ್ಟ್ ಇನ್ಫ್ಲೂಯೆನ್ಸ್ ಸೈಕಾಲಜಿಸ್ಟ್ ಆಫ್ 20th century. ಈ ಆಪರೆಂಟ್ ಕಂಡೀಷನಲ್ ಬರೋದು ಎಜುಕೇಷನಲ್ ಸೈಕಾಲಜಿಯಲ್ಲಿ ಚೈಲ್ಡ್ಹುಡ್ ಆ್ಯಂಡ್ ಗ್ರೋಯಿಂಗ್ ಅಪ್ ಇದರಲ್ಲಿ ಬರುತ್ತೆ. ಇದು B.Ed ಅಲ್ಲಿ ಬರುತ್ತೆ, CTET ಬರುತ್ತೆ. ವೆರಿ ಇಂಪಾರ್ಟೆಂಟ್ ಥಿಯರಿ ಆಲ್ಸೋ ಇದು. ಸೊ ಇಟ್ ಈಸ್ ಕಾಲ್ಡ್ ದ RS ಟೈಪ್ ಆಫ್ ಕಂಡೀಷನಲ್. ಇದನ್ನು RS ಟೈಪ್ ಆಫ್ ಕಂಡೀಷನಲ್ ಅಂತ ಕರಿತೀವಿ. ಏನಂದರೆ ಫಸ್ಟು ರೆಸ್ಪಾನ್ಸು ಬರುತ್ತೆ ಮತ್ತು ನೆಕ್ಸ್ಟು ಸ್ಟಿಮ್ಯುಲಸ್ ಮಾಡ್ತಾರೆ. ಫಸ್ಟು ರೆಸ್ಪಾನ್ಸ್ ಕೊಟ್ಟ ಮೇಲೆ ಮತ್ತೆ ಸ್ಟಿಮ್ಯುಲಸ್ ಮಾಡ್ತಾರೆ. ಏನೇನಾಗುತ್ತೆ ಈ ಥಿಯರಿನ ಅಂತ ಕರಿತೀವಿ. ಈ ಥಿಯರಿನ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ OBR ಅಂತ ನೆನ್ಪಿಟ್ಕೋಬೇಕು. ನೋಡಿ, OBR ಅಂತ. O ಅಂದರೆ ಆಪರೆಂಟ್ ಕಂಡೀಷನಲ್ ಥಿಯರಿ, ಬಿ ಅಂದರೆ BF ಸ್ಕಿನ್ನರ್. ಈ ಥಿಯರಿ ನಾವು ಯಾವುದ್ರ ಮೇಲೆ ಮಾಡ್ತೀವಿ ಅಂದರೆ ರ್ಯಾಟ್ ಅನ್ನೋ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅದಕ್ಕೆ ನಾವು ಈ ಥಿಯರಿನ OBR ಅಂತ ನೆನ್ಪಿಟ್ಕೋಬೇಕು. O ಅಂದರೆ ಏನು? ಆಪರೆಂಟ್ ಕಂಡೀಷನಲ್ ಅಂತ. B ಅಂದರೆ ಏನು? BF ಸ್ಕಿನ್ನರ್ ಅಂತ. ನಾವು R ಅಂದರೆ ಏನು? ರ್ಯಾಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಈ ಥಿಯರಿಯಲ್ಲಿ ಮೈನು RS ಟೈಪ್ ಥಿಯರಿ ಅಂತ ಕರಿತೀವಿ. ಯಾಕಂದರೆ ಫಸ್ಟು ರೆಸ್ಪಾನ್ಸ್ ಆದಮೇಲೆ ಸ್ಟಿಮ್ಯುಲಸ್ ಬರುತ್ತೆ. ಅದಕ್ಕೋಸ್ಕರ ಈ ಥಿಯರಿನ, ಈ ಆಪರೆಂಟ್ ಕಂಡೀಷನಲ್ ಥಿಯರಿನ RS ಟೈಪ್ ಆಫ್ ಕಂಡೀಷನಲ್ ಅಂತ ಕರಿತೀವಿ. ಈ ಥಿಯರಿನ ಯಾರು ಮಾಡಿದ್ದು? BF ಸ್ಕಿನ್ನರ್ ಅಂತ ಮಾಡಿದ್ದು. ಅದಕ್ಕೆ ಸ್ಕಿನ್ನರ್ ಕಾಯಿನ್ ದ ಟರ್ಮ್ ಆಪರೆಂಟ್ ಕಂಡೀಷನಲ್. ಇದನ್ನು ಆಪರೆಂಟ್ ಕಂಡೀಷನಲ್ ಅಂತ ಇಟ್ಟಿದ್ದೆ ಸ್ಕಿನ್ನರು. ಅದಕ್ಕೋಸ್ಕರ ಸ್ಕಿನ್ನರ್ ಕಾಯಿನ್ ದ ಟರ್ಮ್ ಆಪರೆಂಟ್ ಕಂಡೀಷನಲ್ ಅಂತ. ಸ್ಕಿನ್ನರ್ ಪ್ಲೇಸ್ಡ್ ಆಂಗ್ರಿ ರ್ಯಾಟ್. ಆಂಗ್ರಿ ಅಂದರೆ ಹೊಟ್ಟೆ ಹಸಿತಾ ಇರೋ ರ್ಯಾಟ್ನ ಏನು ಮಾಡ್ತಾರೆ, ಇದರೊಳಗಡೆ ಇಡ್ತಾರೆ. ಇನ್ ದ ಬಾಕ್ಸ್ ವಿಚ್ ಈಸ್ ಕಾಲ್ಡ್ ಸ್ಕಿನ್ನರ್ ಬಾಕ್ಸ್. ಈ ಬಾಕ್ಸ್ ಒಳಗಡೆ ಹಸಿತಾ ಇರೋ ರ್ಯಾಟ್ನ ಇಟ್ಟಿದ್ದಾರೆ. ಅದಕ್ಕೆ ಈ ಬಾಕ್ಸ್ನ ಏನಂತ ಕರಿತೀವಿ ಅಂದರೆ ಸ್ಕಿನ್ನರ್ ಬಾಕ್ಸ್. ಯಾಕಂದರೆ ಸ್ಕಿನ್ನರ್ ತಾನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಅದಕ್ಕೆ ಈ ಬಾಕ್ಸ್ನ ನಾವೇನಂತ ಕರಿತೀವಿ? ಸ್ಕಿನ್ನರ್ ಬಾಕ್ಸ್ ಅಂತ ಕರಿತೀವಿ. ದೇರ್ ವಾಸ್ ಎ ಲಿವರ್ ಇನ್ ದ ಬಾಕ್ಸ್. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇದನ್ನು ಲಿವರ್ ಅಂತ ಕರಿತೀವಿ. ಈ ಬಾಕ್ಸ್ ಒಳಗಡೆ ಏನಿದೆ? ಲಿವರ್ ಇದೆ. ದೇರ್ ವಾಸ್ ಎ ಲಿವರ್ ಇನ್ ದ ಬಾಕ್ಸ್ ವೆನ್ ಪ್ರೆಸ್ಡ್ ವುಡ್ ಬ್ರಿಂಗ್ ಔಟ್ ದ ಫುಡ್ ಅಂತ. ಇಲ್ಲಿ ಫುಡ್ ಇರುತ್ತೆ. ಎಲ್ಲಿದೆ? ಇಲ್ಲಿ ಫುಡ್ ಇರುತ್ತೆ. ಯಾವಾಗ ಈ ಲಿವರ್ನ ಪ್ರೆಸ್ ಮಾಡ್ತೀವೋ ಈ ಫುಡ್ ಅನ್ನೋದು ಈಚೆ ಬರುತ್ತೆ. ಬಟ್ ಈ ರ್ಯಾಟ್ಗೆ ಗೊತ್ತಿರಲ್ಲ ಇಲ್ಲಿ ಫುಡ್ ಇದೆ ಅಂತ. ಬಟ್ ಹೊಟ್ಟೆ ಅದಕ್ಕೇನೋ ಹಸಿತಾ ಇರುತ್ತೆ. ಬಟ್ ಆದರೆ ಇಲ್ಲಿ ಫುಡ್ ಇದೆ ಅನ್ನೋದು ಅದಕ್ಕೆ ಗೊತ್ತಿರಲ್ಲ. ಬಟ್ ಈ ಲಿವರ್ ಪ್ರೆಸ್ ಮಾಡಿದ್ರೆ ಆ ಫುಡ್ ಬರುತ್ತೆ. ಆ ಥರ ಸ್ಕಿನ್ನರು ಸೆಟ್ ಮಾಡಿರ್ತಾನೆ ಆ ಬಾಕ್ಸ್ ಒಳಗಡೆ. The rat was given some random responses, but when liver got pressed by him, he got the food and that was rewarded for his response ಅಂತ. ಈ ರ್ಯಾಟ್ ಏನು ಮಾಡ್ತಾರೆ ಅಂದರೆ ಅದಕ್ಕೆ ಹೊಟ್ಟೆ ಹಸಿತಾ ಇರುತ್ತೆ, ಏನೋ ಮಾಡ್ತಾ ಇರುತ್ತೆ. ಏನೋ ಸಡನ್ನಾಗಿ ಏನಾಗುತ್ತೆ ಅಂದರೆ ಈ ಲಿವರ್ ಪ್ರೆಸ್ ಆಗುತ್ತೆ. ಆ ಪ್ರೆಸ್ ಆಗಿದ ತಕ್ಷಣ ಅದೇನು ಬರುತ್ತೆ? ಫುಡ್ ಈಚೆ ಬರುತ್ತೆ. ಫುಡ್ ಈಚೆ ಬಂದಿದ ತಕ್ಷಣ ಅದು ಎಲ್ಲ ತಗೊಂಡು ತಿನ್ನತ್ತೆ. ಎವ್ರಿ ಟೈಮ್ ದ ರ್ಯಾಟ್ ಪ್ರೆಸೆಡ್ ದ ಲಿವರ್ ಗಾಟ್ ಫುಡ್ ಫಾರ್ ಈಚ್ ರೈಟ್ ರೆಸ್ಪಾನ್ಸ್ ಇಟ್ ಗಾಟ್ ರಿವಾರ್ಡೆಡ್ ಅಂತ. ಆಮೇಲೆ ಏನು ಮಾಡ್ತಾ ಇರುತ್ತೆ ಅಂದರೆ ಈ ರ್ಯಾಟು ಇವಾಗ ಫಸ್ಟ್ ಟೈಮ್ ಪ್ರೆಸ್ ಮಾಡುತ್ತೆ. ಆದರೆ ಅದು ಗೊತ್ತಿಲ್ಲ, ಲಿವರ್ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ, ಫುಡ್ ಬರ್ತಿದೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಫಸ್ಟು. ಮತ್ತೆ ಆ ಫುಡ್ ತಿನ್ನತ್ತೆ. ಮತ್ತು ಎಲ್ಲೋ ಫುಡ್ ಬರ್ತಿದೆ, ಏನು ಮಾಡಿದ್ರೆ ಬರ್ತಿದೆ ಅನ್ನೋದು ಅದಕ್ಕೆ ಐಡಿಯಾ ಇಲ್ಲ. ಬಟ್ ಅದೇ ಥರ ಮತ್ತೆ ಅದು ಅಂದರೆ ಅದಕ್ಕೆ ಗೊತ್ತಿಲ್ದಿರ ಆ ಲಿವರ್ನ ಪ್ರೆಸ್ ಮಾಡ್ತಾಯಿದ್ರೆ ಫುಡ್ ಆಮೇಲೆ ಆ ರ್ಯಾಟ್ಗೆ ಅರ್ಥ ಆಗುತ್ತೆ, ನಾನು ಈ ಲಿವರ್ನ ಪ್ರೆಸ್ ಮಾಡಿದ್ರೆ ಫುಡ್ ಅನ್ನೋದು ಈಚೆ ಬರುತ್ತೆ ಅಂತ. ಸೊ ಆಮೇಲೆ ಅದಕ್ಕೆ ಅರ್ಥ ಆಗುತ್ತೆ. ಮತ್ತು ಲಿವರ್ನ ಪ್ರೆಸ್ ಫುಡ್ ಬೇಕು ಅಂದಾಗೆಲ್ಲ ಅದಕ್ಕೆ ಅನ್ಸ್ದಾಗೆಲ್ಲ ಲಿವರ್ನ ಪ್ರೆಸ್ ಮಾಡುತ್ತೆ, ಫುಡ್ ಈಚೆ ಬರುತ್ತೆ, ಅದು ತಿನ್ನುತ್ತೆ. ಈ ಥಿಯರಿನ ನಾವು ಆಪರೆಂಟ್ ಕಂಡೀಷನಲ್ ಥಿಯರಿ. ಫಸ್ಟ್ ಏನು? ರೆಸ್ಪಾನ್ಸು. ಅದಕ್ಕೇನು? ಫಸ್ಟು ರೆಸ್ಪಾನ್ಸ್ ಕೊಡುತ್ತೆ, ಮತ್ತು ಅದಕ್ಕೆ ಸ್ಟಿಮ್ಯುಲಸ್ ಊಟ ಬರುತ್ತೆ. ಸೊ ಅದಕ್ಕೆ ಇದನ್ನು RS ಟೈಪ್ ಥಿಯರಿ ಅಂತ. ಇದರಿಂದ ನಾವು ಟೋಟಲ್ ಆಗಿ ಏನು ಕಲಿಬೋದು ಅಂದರೆ ಒಂದು ಚೈಲ್ಡು
ಕೆಲವೊಂದು ಬಿಹೇವಿಯರ್ನ ತಾನೇ ಕಳಿಯುತ್ತೆ. ಇವಾಗ ಎಕ್ಸಾಂಪಲ್ ಆಗಿ ಇವಾಗ ನಾವು ಫಸ್ಟು ಕೈ ಇಟ್ಕೊಂಡು ಹಿಂಗೆ ಊಟ ಮಾಡಿ ಅಂತ ಹೇಳ್ಕೊಟ್ಟಿಲ್ಲ ಅಂದರೆ ಕೂಡ ಅದು ಕೊಟ್ಟೆ ಹಸಿತಾ ಇದ್ದರೆ ಅಲ್ಲೇ ಊಟ ಇದ್ದರೆ ಅದೇನು ಮಾಡುತ್ತೆ, ತಾನೇ ಚೈಲ್ಡ್ ಎತ್ಕೊಂಡು ತಿನ್ನತ್ತೆ. ಸೊ ಆ ಥರ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬಿ ಎಫ್ ಸ್ಕಿನ್ನರು ಈ ಎಕ್ಸ್ಪರಿಮೆಂಟ್ನ ಹೇಳ್ತಾರೆ. ಅದಕ್ಕೆ ಚೈಲ್ಡು ಅದಷ್ಟಕ್ಕದೇ ಕೂಡ ಕೆಲವೊಂದು ಕಲಿಕೆಗಳನ್ನು ಕಲಿಯುತ್ತೆ ಅನ್ನೋದು ಈ ಬಿ ಎಫ್ ಸ್ಕಿನ್ನರು ಹೇಳ್ತಾರೆ. ನಾನು ಎಕ್ಸ್ಪ್ಲೈನ್ ಮಾಡಿಯೋ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ.